ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಸಿಂಪಲ್ ಆಗಿರೋಂಥ ಒಂದು ತುಂಬ ಈಸಿಯಾಗಿ ಮಾಡುವಂಥ, ತುಂಬ ಬೇಗ ಮಾಡಿ ಆಗುವಂಥ ಕ್ರೋಶೆ ಕುಚ್ಚು ಹೇಗೆ ಮಾಡೋದಂತ ನೋಡುವ. ಆ್ಯಸ್ ಯೂಶ್ವಲ್ 10 ನಂಬರ್ ನೀಡಲ್, ಕ್ಲೋತ್ ಮತ್ತು 6 ಎಳೆ ದಾರ ಇದನ್ನ ತಗೊಳ್ಬೇಕು. ಇದರಲ್ಲಿ ಇನ್ನೂ ಒಂದು ದೊಡ್ಡ ಸೈಜ್ ಬರ್ತದೆ. ನೀವು ಈ ಥರ ಸಿಂಪಲ್ ಕ್ರೋಶೆ ಕುಚ್ಚುಗಳ ಡಿಸೈನ್ ಕಲಿತರೂ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಅರ್ನ್ ಮಾಡ್ಕೊಳ್ಬೋದು. ನೀವು ಹೊರಗಡೆ ಹೋಗಿ ಒಳ್ಳೆ ನಿಮ್ಮ ಹತ್ತಿರದ ಟೈಲರ್ಸ್ ಎಲ್ಲ ಒಳ್ಳೊಳ್ಳೆ ಟೈಲರ್ಸ್ ಇದ್ದರೆ ಅವರ ಹತ್ರ ಮಾತಾಡಿ ನೀವು ಆರಾಮ್ಸೆ ಮನೇಲಿ ಇದ್ಕೊಂಡೇ ಅರ್ನ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಒಂದು ಸಲ ಲಾಕ್ ಆಯ್ತಲ್ಲ, ಇನ್ನೊಂದು ಸಲ ಲಾಕ್ ಮಾಡಿ. ಎರಡು ಸಲ ಲಾಕ್ ಹಾಕಿದ ಮೇಲೆ ಇಲ್ಲಿ ನಾವು 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಅದು ಮಿನಿ ಅರ್ಚ್ ಮಾಡಲಿಕ್ಕೆ 1 2 3 4 ಇಲ್ಲಿ ನಾವು 4 ಚೈನ್ಗಳನ್ನ ಹಾಕಿಬಿಟ್ಟು ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಲಾಕ್ ಮಾಡಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ ನೀವು ಬೀಡನ್ನ ಕ್ಲಾತ್ಗೆ ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನೀವು ಲಾಕ್ ಮಾಡಿಕೊಳ್ಬೇಕು. ಮತ್ತೇನು ಇದೇ ರೀತಿ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಬೀಡ್ ತೊಗೊಂಡು ಮತ್ತೆ ಬೀಡ್ ಲಾಕ್ ಮಾಡಿಕೊಂಡು ಕ್ಲಾತ್ಗೆ ಲಾಕ್ ಮಾಡಿಕೊಂಡು ಹೀಗೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ನಾವು ಸೆಕೆಂಡ್ ಸ್ಟೆಪ್ನ ಹೇಗೆ ಮಾಡೋದಂತ ನೋಡುವ. ಅದರ ಮೇಲೆ ಒಂದು ಸಲ ದಾರನ ತಗೊಂಡು ಈ 4 ಚೈನ್ ಗ್ಯಾಪ್ ಇದೆಯಲ್ಲ ನೋಡಿ, ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನಾವು ಡಬಲ್ ಕ್ರೋಶೆಗಳನ್ನ ಹಾಕ್ತಾ ಹೋಗಬೇಕು. ಒಂದು ಡಬಲ್ ಕ್ರೋಶೆ ಆಯಿತು. ಎರಡು ಡಬಲ್ ಕ್ರೋಶೆ ಆಯಿತು. 3 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ, 5 ಡಬಲ್ ಕ್ರೋಶೆ. ಹೀಗೆ 5 ಡಬಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ ನಾವು ಮಿಡ್ಲಲ್ಲಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ಬೇಕು. ಹಾಕಲಿಕ್ಕೆ ನಾವು ಈ ಥರ ಸ್ಮಾಲ್ ಬೀಡ್ಸ್ನ ತಗೊಳ್ಬೇಕು. ಈ ಥರ ನಾವು ಬೀಡನ್ನ ತಗೊಂಡು ಬೀಡ್ ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ನೀಡ್ಲ ಮೇಲೆ ದಾರನ ತಗೊಂಡು ಈಗ ಇಲ್ಲಿ ನಾವು 5 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೇವಲ್ಲ ಅದೇ ರೀತಿ ಈ ಕಡೆ ನಾವು 5 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ ದಾರನ ತಗೊಂಡು ದಾರನ ಮೇಲೆ ಮಾಡಿ 2ರಲ್ಲಿ ಒಂದು ಸಲ, 2ರಲ್ಲಿ ಒಂದು ಸಲ. ಈಗ ಇನ್ನೂ 4 ಸಲ ನಾವು ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ಮೂರು, 4, 5. ಇಲ್ಲಿ ನೋಡಿ, ಇಲ್ಲಿ
2 ಚೈನ್ಗಳನ್ನ ಹಾಕಿ 2 ಚೈನ್ಗಳನ್ನ ಹಾಕಿ ಮತ್ತೆ ವಾಪಸ್ ನಾವು ಈ 4 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿ ನಾವು ಡಬಲ್ ಕ್ರೋಶಗಳನ್ನ ಮಾಡಬೇಕು. ಇದೇ ಥರ ಈ ಥರ ಒಂಥರ ಮಿನಿ ಆರ್ಚ್ ಕ್ರಿಯೇಟ್ ಆಗ್ತದೆ. ನೀಡಲ್ ಮೇಲೆ ದಾರನ ತಗೊಂಡು ಈ 4 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಒಂದು ಡಬಲ್ ಕ್ರೋಶ. ಇದೇ ಥರ ನಾವು 10 ಡಬಲ್ ಕ್ರೋಶಗಳನ್ನ ಹಾಕ್ತಾ ಹೋಗಬೇಕು. 1 3 4 5. ಈ ಥರ 5 ಡಬಲ್ ಕ್ರೋಶಗಳನ್ನ ಹಾಕಿ ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ನೀಡಿದ ಮೇಲೆ ದಾರನ ತಗೊಂಡು ಮತ್ತೆ ಅದೇ ರೀತಿ ಇಲ್ಲಿ 5 ಡಬಲ್ ಕ್ರೋಶಗಳನ್ನ ಹಾಕ್ತಾ ಹೋಗಬೇಕು. ಒಟ್ಟಿಗೆ 10 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು. ಮೂರು, 4, 5. ಇಲ್ಲಿ 2 ಚೈನ್ಗಳನ್ನ ಹಾಕಿ ನಾವು ನೀಡಲ್ ಮೇಲೆ ದಾರನ ತಗೊಂಡು ನಾಲ್ಕು, 5. ಹೀಗೆ 5 ಡಬಲ್ ಕ್ರೋಶಗಳನ್ನ ಹಾಕಿ ಒಂದು ಬೀಡ್ ಹಾಕಿ ಮತ್ತು ನಾವು 5 ಡಬಲ್ ಕ್ರೋಶನ ಹಾಕಿ ಕಂಟಿನ್ಯೂ ಮಾಡಬೇಕು. ಹೀಗೆ ಕಾಣ್ತದೆ. ತುಂಬ ಈಸಿ ಡಿಸೈನ್, ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣ್ತದೆ. ಕುಚ್ಚು ಹಾಕಿದ ಮೇಲೆ ಚಿಕ್ಕ ಚಿಕ್ಕ ಮಿನಿ ಆರ್ಚ್ ಇದೆ, ತುಂಬ ಚೆಂದ ಕಾಣ್ತದೆ ಸ್ಯಾರಿಗೆ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.